ಪಕ್ಷದಲ್ಲಿ ಏಕಾದಶಿ ತಿಥಿ, ಈ ಏಕಾದಶಿ ತಿಥಿಯಂದು ಉಪವಾಸ ಮಾಡಬೇಕು ಅಂತ ಅನೇಕ ಪುರಾಣಗಳೇ ಹೇಳ್ತವೆ. ಅನೇಕ ಆಚಾರ್ಯರು ಇವತ್ತಿನ ದಿನ ನಿರೂಪಣೆಯನ್ನ ಮಾಡಿದ್ದಾರೆ. ಆದರೆ ಯಾತಕ್ಕೋಸ್ಕರ ಉಪವಾಸ ಮಾಡಬೇಕು? ಅದಕ್ಕೋಸ್ಕರ ಒಂದು ಉತ್ತಮವಾದ ಸೈಂಟಿಫಿಕ್ ರೀಸನ್ ಅನ್ನ ನಾವು ನೋಡೋದು ಅಂತಾದರೆ, 14 ದಿನಗಳಿಂದ ಪ್ರತಿನಿತ್ಯ ನಾವು ತಿಂತಾ ಇರ್ತೇವೆ. ಹಾಗೆಯೇ ತಿಂತಾ ಇದ್ದರೆ ನಮ್ಮ ಹೊಟ್ಟೆ ಅಜೀರ್ಣದ ಕೂಪ ಆಗಿ ಬಿಡುತ್ತೆ. ಇದರಿಂದ ಅನೇಕ ತರಹದ ರೋಗ ನಮಗೆ ಬೇಗ ಬಂದು ನಮ್ಮ ಆಯುಷ್ಯ ಕ್ಷೀಣವಾಗಿ ಬೇಗ ನಮಗೆ ಮರಣ ಬರಲಿಕ್ಕೆ ಅವಕಾಶ ಉಂಟು. ಈ ಕಾರಣದಿಂದ 15 ದಿನಕ್ಕೆ ಒಂದು ಬಾರಿ ಊಟ ಎಂಬ ಕೆಲಸವನ್ನ ಏನು ಮಾಡ್ತೀಯೋ ಆ ಕೆಲಸವನ್ನ ಏಕಾದಶಿ ತಿಥಿಯಂದು ಬಿಟ್ಟು ಆ ದಿನ ಪೂರ್ಣ ಹೊಟ್ಟೆಗೆ ಕೆಲಸ ಇಲ್ಲದಂತೆ ನೋಡಿಕೋ. ಈ ರೀತಿಯಾಗಿ ಮಕ್ಕಳಿಗೆ ಉಪದೇಶಿಸಿದರೆ ಯಾಕೆ ಯಾವ ಮಕ್ಕಳು ಏಕಾದಶಿ ಉಪವಾಸವನ್ನ ಮಾಡಲಾರರು? पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे। श्रीगुरुभ्यो नमः। हरिः ओम्। ಕಳೆದ ಶ್ಲೋಕದಲ್ಲಿ ವೆಂಕಟನಾಥರ ಸಹೋದರರಾದ ಗುರುರಾಜಾಚಾರ್ಯರು ವಯಸ್ಸಿಗೆ ಬಂದ, ಉಪನಯನಕ್ಕೆ ವಯಸ್ಸಾಗಿದ್ದ ಆ ವೆಂಕಟನಾಥನಿಗೆ ಉಪನಯನ ಎಂಬ ಸಂಸ್ಕಾರವನ್ನ ಕೊಟ್ಟು ಲಕ್ಷ್ಮೀ ನರಸಿಂಹಾಚಾರ್ಯರ ಹತ್ತಿರ ಶಾಸ್ತ್ರಾಧ್ಯಯನ ವೇದಾಧ್ಯಯನವನ್ನ ಮಾಡಿಸೋದಕ್ಕೋಸ್ಕರ ಕಳುಹಿಸಿಕೊಟ್ಟರು. ಆ ಗುರುಕುಲಕ್ಕೆ ಹೋಗಿ ಆ ಗುರುಕುಲದಲ್ಲಿ ಹೇಗೆ ಅಧ್ಯಯನವನ್ನ ಆ ವೆಂಕಟನಾಥರು ನಡೆಸಿದರು ಅನ್ನೋ ಪ್ರಮೇಯವನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. द्विपञ्चकृत्वः श्रुतिमात्रतः श्रुतित्रिविष्टपोद्यानवनीमहीरुहः बटुर्द्वितीयां बटुभिर्वयस्य मैरदत्तशाखां धरणीसुरेश्वरः। ಪ್ರತಿಯೊಬ್ಬ ಬ್ರಾಹ್ಮಣನು ಕೂಡ ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಅವಶ್ಯವಾಗಿ ವೇದಗಳ ಅಧ್ಯಯನವನ್ನ ಮಾಡಲೇಬೇಕು. ವೇದಾಧ್ಯಯನವನ್ನ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ವೇದಗಳ ಅಧ್ಯಯನವನ್ನ ಮಾಡಬೇಕು? ವೇದಗಳು 4. ಅಂಥ 4 ವೇದಗಳ ಅಧ್ಯಯನವನ್ನ ನಮ್ಮ ಸೀಮಿತ ವಯಸ್ಸಿನಲ್ಲಿ ಹೇಗೆ ತಾನೇ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ? ಅನಂತಾವೈ ವೇದಾಹ. ಅಷ್ಟೇ ಅಲ್ಲ, ವೇದಗಳು ಕೂಡ ಅನಂತವಾಗಿದೆ. ಇಂಥ ಅನಂತವಾದ ವೇದಗಳ ಅಧ್ಯಯನವನ್ನ ಜೀವನದಲ್ಲಿ ನಾವು ಮಾಡ್ತಾ ಕುಳಿತರೆ ನಮ್ಮ ಆಯುಷ್ಯ ಕೇವಲ ವೇದಾಧ್ಯಯನದಲ್ಲಿ ಮಾತ್ರ ಮುಗಿದು ಹೋಗುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ವೇದಾಧ್ಯಯನವನ್ನ ಅವಶ್ಯವಾಗಿ ಮಾಡಲೇಬೇಕು. ಕನಿಷ್ಠ ಪಕ್ಷ ನಮ್ಮ ಸ್ವಶಾಖೆ, ಋಕ್ಷಾಖೆಯೋ ಯಜುಶಾಖೆಯೋ ಅಥವಾ ಸಾಮಶಾಖೆಯೋ, ಈ ಬೇರೆ ಶಾಖೆಯ ವೇದಗಳ ಅಧ್ಯಯನವನ್ನ ಮಾಡದಿದ್ದರೂ ಕೂಡ ತೊಂದರೆ ಇಲ್ಲ. ತನ್ನ ಸ್ವಶಾಖಾಧ್ಯಯನವನ್ನಂತೂ
ಅವಶ್ಯವಾಗಿ ತನ್ನ ಜೀವನದಲ್ಲಿ ಮಾಡಲೇಬೇಕು ಅಂತ ಅನೇಕ ಶಾಸ್ತ್ರಗಳು ಇವತ್ತಿನ ದಿನ ನಮ್ಮ ಮುಂದೆ ನಿರೂಪಣೆಯನ್ನು ಮಾಡ್ತಾ ಇದೆ. ಅದರಂತೆ ಲಕ್ಷ್ಮೀ ನರಸಿಂಹಾಚಾರ್ಯರ ಹತ್ತಿರ ಗುರುಕುಲಕ್ಕೆ ಅಧ್ಯಯನಕ್ಕೋಸ್ಕರ ಬಂದ ಈ ವೆಂಕಟನಾಥ ತನ್ನ ಸ್ವಶಾಖೆಯಾದ ಯಜುಶಾಖೆಯನ್ನ ಅವರ ಹತ್ತಿರ ಕಲಿತ. ಹೇಗೆ ವೇದವೆಂಬ ವೃಕ್ಷ ಹೇಗಿದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಗ್ರಂಥಕಾರರು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಶ್ರುತಿ ತ್ರಿವಿಷ್ಟಪೋದ್ಯಾನ ವನೀಮಹೀರುಹ. ವೇದ ಎನ್ನುವಂತಹದ್ದು ಒಂದು ದೊಡ್ಡ ಕಲ್ಪವೃಕ್ಷ ಇದ್ದಂತೆ. ಕಲ್ಪವೃಕ್ಷದ ಹತ್ತಿರ ಹೋಗಿ ಏನನ್ನಾದರೂ ಕೂಡ ಸಣ್ಣ ಪುಟ್ಟ ಪ್ರಾರ್ಥನೆಯನ್ನ ಕೇಳಿದರೆ ಆ ಕಲ್ಪವೃಕ್ಷಕ್ಕೆ ಅವಮಾನ. ಆದ್ದರಿಂದ ಬೇಡಿದ ಸಕಲ ಇಷ್ಟಾರ್ಥಗಳನ್ನು ಕೂಡ, ಬೇಡದೇ ಇರುವ ಎಲ್ಲ ಮನುಷ್ಯರಿಗೆ ಹಿತವಾಗುವ ಸಕಲ ಸಂಪತ್ತನ್ನೂ ಕೂಡ ಕೊಡುವಂತಹ ಒಂದು ಅದ್ಭುತವಾದ ಕಲ್ಪವೃಕ್ಷವೇ ಅದು ವೇದ ಎಂಬ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಇಂಥ ಕಲ್ಪವೃಕ್ಷಕ್ಕೆ ಸಮಾನವಾದ ಯಾವ ವೇದ ಇದೆ ಆ ವೇದದ ಅಧ್ಯಯನವನ್ನ ಆ ವೆಂಕಟನಾಥರು ಮಾಡಿದರು. ಆಶ್ಚರ್ಯ, ಒಟ್ಟು ವೇದಗಳು 4. ಇಂಥ 4 ವೇದ ಶಾಸ್ತ್ರ ಹೇಳುತ್ತೆ ಪ್ರತಿನಿತ್ಯ ಸಕಲ ವೇದಗಳ ಪಾರಾಯಣವನ್ನ ಮಾಡಬೇಕು. ಪ್ರತಿನಿತ್ಯ ಸಕಲ ವೇದಗಳ ಪಾರಾಯಣವನ್ನ ಮಾಡಲಿಕ್ಕೆ ಸಾಧ್ಯ ಉಂಟೆ? ಇವನಿಗೆ ಕಂಠಸ್ಥ ಆದರೂ ಕೂಡ ಸೀಮಿತ ಕಾಲದಲ್ಲಿ ಪ್ರತಿನಿತ್ಯ 24 ಗಂಟೆಯ ಒಂದು ದಿನದ ಅವಧಿಯಲ್ಲಿ ಹೇಗ್ತಾನೆ ಸಮಸ್ತ ವೇದಗಳ ಅಧ್ಯಯನವನ್ನ ಮಾಡಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರವೇ ಅನೇಕ ಶಾಸ್ತ್ರಕಾರರು ನಿರೂಪಣೆಯನ್ನು ಮಾಡಿದರು. ಸಕಲ ವೇದದ ಸಾರಭೂತವಾದಂತಹ ಯಾವ ಪುರುಷ ಸೂಕ್ತ ಇದೆ ಆ ಪುರುಷ ಸೂಕ್ತವನ್ನ ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಆ ಸಕಲ ವೇದಗಳ ಪಾರಾಯಣದ ಪೂರ್ಣ ಫಲ ನಮಗೆ ದೊರಕುತ್ತೆ ಅಂತ ಈ ರೀತಿಯಾಗಿ ಗ್ರಂಥಕಾರರು ಹೇಳಿದ್ದಾರೆ. ಇಂಥ ಅಪೌರುಷೇಯವಾದ ಕಲ್ಪವೃಕ್ಷಕ್ಕೆ ಸಮಾನವಾದಂತಹ ಯಾವ ವೇದ ಇದೆ, ಯಜುರ್ವೇದ, ಗದ್ಯ ರೂಪವಾಗಿರ್ತಕ್ಕಂಥ ವೇದ ಯಜುರ್ವೇದ, ಪದ್ಯ ರೂಪವಾದ ವೇದ, ಪದ್ಯ ಭೂಯಿಷ್ಠವಾದಂತಹ ವೇದ ಋಗ್ವೇದ. ಅಂದರೆ ಋಗ್ವೇದದಲ್ಲಿಯೂ ಕೂಡ ಕೆಲವೊಂದು ಮಂತ್ರಗಳು ಗದ್ಯ ರೂಪದಲ್ಲಿ ಇದ್ದರೂ ಕೂಡ ಅದರ ಹೆಚ್ಚು ಮಂತ್ರಗಳು 10,500 ಮಂತ್ರಗಳಲ್ಲಿ ಹೆಚ್ಚು ಮಂತ್ರಗಳು ಪದ್ಯ ರೂಪದಲ್ಲೇ ಇದ್ದಾವೆ. ಇನ್ನು ಗದ್ಯ ರೂಪದಲ್ಲಿ ಇರುವಂತಹ ಆ ಯಜುರ್ವೇದವನ್ನ ಈ ವೆಂಕಟನಾಥರು ತಮ್ಮ ಸ್ವಶಾಖಾಧ್ಯಯನವನ್ನ ಆ ಗುರುಕುಲದಲ್ಲಿ ಮಾಡಿದರು. ಆದ್ದರಿಂದ ಹೇಗ್ ಮಾಡಿದ್ರು? ದ್ವಿಪಂಚ ಕೃತ್ವಃ, 2 ಸಲ ಕೇಳೋದ್ರಿಂದಲೇನೋ ಅಥವಾ 5-6 ಬಾರಿ ಕೇವಲ ಶ್ರವಣ ಮಾಡೋದರಿಂದಲೇ ಆ ಸಕಲ ವೇದಗಳು ಕೂಡ ಆ ವೆಂಕಟನಾಥರಿಗೆ ಮಸ್ತಕಸ್ಥ ಆಗ್ತಾ ಇತ್ತು. ಅಂಥ ಒಂದು ಅಪರಿಮಿತವಾದಂತ ಬುದ್ಧಿಶಕ್ತಿ, ವಿದ್ಯಾಶಕ್ತಿ, ಧಾರಣಾ ಶಕ್ತಿ ಆ ವೆಂಕಟನಾಥರಿಗೆ ಅವರ ತಂದೆಯ ಪುಣ್ಯದಿಂದ ಲಭಿಸಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಪ್ರತಿನಿತ್ಯ ಎಷ್ಟು ಬಾರಿ ಕಂಠಸ್ಥೀಕರಣ ಮಾಡಿದರೂ ಕೂಡ ನಮಗೆ ಅದು ನಮ್ಮ ತಲೆಯಲ್ಲಿ 1 ತಿಂಗಳು ಇದ್ದರೆ ಹೆಚ್ಚು, ಪ್ರತಿನಿತ್ಯ ಪಾರಾಯಣದ ಕ್ರಮದಲ್ಲಿ ಆ ಸೂಕ್ತಗಳು ಇಲ್ಲದಿದ್ದರೆ ಆಗ ಆ ಕಲಿತ ಸೂಕ್ತ, ಅಧ್ಯಯನ ಮಾಡಿದ ಸೂಕ್ತ ಆ 1 ತಿಂಗಳು ಇದ್ದರೆ ಹೆಚ್ಚು, ಅದಕ್ಕಿಂತ ಜಾಸ್ತಿ ಇರಲಿ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ನಾವು ಕಂಠಸ್ಥೀಕರಣ ಮಾಡಬೇಕಾದರೂ ಕೂಡ 2 ಬಾರಿ ಕೇಳಿದ್ರೆ 5 ಬಾರಿ ಕೇಳಿದ ಮಾತ್ರಕ್ಕೆ ನಮ್ಮ ತಲೆ ಅದನ್ನ ಧಾರಣೆ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇರೋದೇ ಇಲ್ಲ. ಆದರೆ ರಾಯರು ತಮ್ಮ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ಗುರುಮುಖದಿಂದ ಯಾವ ಅಪೌರುಷೇಯವಾದ ವೇದಾಧ್ಯಯನವನ್ನ ನಡೆಸ್ತಾ ಇದ್ದಾರೆ. ಕೇವಲ 2 ಬಾರಿ, ಕೇವಲ 5 ಬಾರಿ ಕೇಳೋದ್ರಿಂದಲೇನೆ ಎಲ್ಲ ವೇದಗಳನ್ನು ಕೂಡ ತಮ್ಮ ತಲೆಯಲ್ಲಿ ಇಟ್ಟುಕೋತಾ ಇದ್ರಂತೆ. ಆ
ವೆಂಕಟನಾಥರು ಇದಕ್ಕೆ ಇನ್ನೊಂದು ವ್ಯಾಖ್ಯಾನವನ್ನ ಮಾಡ್ತಾರೆ. ಹಿಂದಿನ ವ್ಯಾಖ್ಯಾನದಲ್ಲಿ ವೇದವನ್ನ ಕಲ್ಪವೃಕ್ಷಕ್ಕೆ ಹೋಲಿಸಿದರೆ, ಇನ್ನೊಂದು ವ್ಯಾಖ್ಯಾನಕಾರರು ವೇದವನ್ನ ಕಲ್ಪವೃಕ್ಷಕ್ಕೆ ಹೋಲಿಸದೆ ಆ ವೇದ ಪಾಠವನ್ನ ಮಾಡುವಂತಹ ಯಾವ ಲಕ್ಷ್ಮೀ ನರಸಿಂಹಾಚಾರ್ಯರು ಇದ್ದಾರೆ ಅವರೇ ಕಲ್ಪವೃಕ್ಷದಂತೆ ಇದ್ದಾರೆ. ಯಾಕೆ? ಕಲ್ಪವೃಕ್ಷ ಬೇಡಿದ ಎಲ್ಲ ವರಗಳನ್ನು ಕೂಡ ಯಾವ ರೀತಿ, ಎಲ್ಲ ಅಭಿಷ್ಟಗಳನ್ನು ಕೂಡ ಯಾವ ರೀತಿ ಪೂರೈಸತ್ತೋ ಅದೇ ರೀತಿ ವಿದ್ಯಾರ್ಜನೆಗಾಗಿ ಬಂದ ಯಾವ ವಿದ್ಯಾರ್ಥಿಗಳು ಇದ್ದಾರೋ ಆ ವಿದ್ಯಾರ್ಥಿಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಲಕ್ಷ್ಮೀ ನರಸಿಂಹಾಚಾರ್ಯರೆಂಬ ಕಲ್ಪವೃಕ್ಷ ನಿರರ್ಗಳವಾಗಿ ಉತ್ತರವನ್ನು ಕೊಡ್ತಾ ಇತ್ತಂತೆ. ಆ ಕಲ್ಪವೃಕ್ಷ ಯಾಕೆ? ಒಬ್ಬ ಗುರು ಅಂತಾಗಬೇಕಾದರೆ ಅವನಲ್ಲಿ ಯಾವ ಲಕ್ಷಣ ಇರಬೇಕು, ಯಾರನ್ನ ಗುರು ಅನ್ನೋ ಶಬ್ದದಿಂದ ಕರೀಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಅಸಂಶಯ, ತನ್ನಲ್ಲಿ ಮೊದಲು ಯಾವ ಸಂಶಯಗಳು ಕೂಡ ಇರಬಾರದು. ಯಾಕೆ? ತನ್ನಲ್ಲೇ ಸಂಶಯಗಳು ಇದ್ದರೆ ಅವನು ಹೇಗ್ತಾನೆ ಇನ್ನೊಬ್ಬನಿಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಷ್ಟೇ ಅಲ್ಲ, ತನ್ನಲ್ಲಿ ಸಂದೇಹ ಇಲ್ಲದೆ ಇರೋದು ಅಷ್ಟೇ ಅಲ್ಲ, ಹೊರತು ಇನ್ನೊಬ್ಬರ ಸಂದೇಹವನ್ನೂ ಕೂಡ ಪರಿಹಾರ ಮಾಡುವಂತಹ ಸಾಮರ್ಥ್ಯ ಅವನಿಗೆ ಇರಬೇಕು. ಈ ಎರಡು ಗುಣಗಳು ಯಾರಲ್ಲಿ ಇರತ್ತೋ ಅವನನ್ನ ಗುರು ಅಂತ ಕರಿಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಇವತ್ತಿನ ದಿನ ಇರತಕ್ಕಂಥ ಗುರುಗಳನ್ನ ನಾವು ನೀವು ಅನೇಕ ಸಂದರ್ಭಗಳಲ್ಲಿ ನೋಡ್ತೇವೆ. ಸ್ವಯಂ ತಾವೇ ಅನೇಕ ಸಂಶಯ ಭೂಯಿಷ್ಠರಾಗಿರ್ತಾರೆ. ಅವರು ಇನ್ನೊಬ್ಬರ ಸಂದೇಹವನ್ನು ಹೇಗ್ತಾನೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಒಬ್ಬ ಗುರುವಿನ ಲಕ್ಷಣ ಏನು ಅನ್ನೋದನ್ನ ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ಈ ವೆಂಕಟನಾಥನಿಗೆ ವಿದ್ಯೋಪದೇಶಕರಾದಂತಹ ಯಾವ ಲಕ್ಷ್ಮೀ ನರಸಿಂಹಾಚಾರ್ಯರೆಂಬ ಗುರುಗಳಿದ್ದಾರೆ ಅವರು ಕಲ್ಪವೃಕ್ಷಕ್ಕೆ ಸಮಾನರಾದವರು. ಅಂದರೆ ಶಿಷ್ಯರ ಸಕಲ ಸಂಶಯಗಳನ್ನು ಕೂಡ ಪರಿಹಾರ ಮಾಡಿ ನಿಷ್ಕಲ್ಮಶವಾಗಿ ಆ ಅಪೌರುಷೇಯವಾದ ವೇದ ವಿದ್ಯೆಯನ್ನ ಧಾರೆ ಎರೆದುಕೊಡುವಂತಹ ಮಹಾನುಭಾವರಾಗಿದ್ದರು ಆ ಲಕ್ಷ್ಮೀ ನರಸಿಂಹಾಚಾರ್ಯರು. ಇಂಥ ಆ ಲಕ್ಷ್ಮೀ ನರಸಿಂಹಾಚಾರ್ಯರು ವಿದ್ಯೆಯನ್ನ ಉಪದೇಶ ಮಾಡ್ತಾ ತಮ್ಮ ಧರ್ಮವನ್ನ ಅನುಷ್ಠಾನ ಮಾಡ್ತಾ ಇದ್ರು. ಅಲ್ಲಿ ಈ ವೆಂಕಟನಾಥರು 2 ಬಾರಿ ಅಥವಾ 5 ಬಾರಿ ಅಧ್ಯಯನವನ್ನ ಮಾಡೋದರ ಮೂಲಕ ತಮ್ಮ ವಯಸ್ಸಿನಲ್ಲಿ ಸಮಾನರಾದ ಯಾವ ಉಳಿದ ಶಿಷ್ಯರಿದ್ದಾರೆ ಆ ಎಲ್ಲ ಶಿಷ್ಯರೊಂದಿಗೂ ಕೂಡ ಅಧ್ಯಯನವನ್ನ ಮಾಡಿದರಂತೆ. ಶಾಸ್ತ್ರ ಹೇಳುತ್ತೆ, ಅನೇಕ ಗ್ರಂಥಗಳ ಅನೇಕ ಸಚ್ಚಾಸ್ತ್ರಗಳ ಅಧ್ಯಯನವನ್ನ ಯಾವ ರೀತಿ ಮಾಡಬೇಕು. ಒಬ್ಬನೇ ಕುಳಿತುಕೊಂಡು ಯಾವತ್ತು ಅಧ್ಯಯನವನ್ನ ಮಾಡಬಾರದು. ಹಾಗಂತ ಹೇಳಿ ಗುಂಪು ಕಟ್ಟಿಕೊಂಡು 10 ಜನರ ಮಧ್ಯದಲ್ಲಿ ಕುಳಿತು ಅಧ್ಯಯನವನ್ನ ಮಾಡ್ತೇನೆ ಅಂದ್ರೆ ಅದು ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಹೇಳುತ್ತೆ ದ್ವಿರಧ್ಯಾಯಿ. ಅಧ್ಯಯನ ಮಾಡಬೇಕಾದ್ರೆ ಅವನಿಗೆ ಇನ್ನೊಬ್ಬ ಜೊತೆಗಾರನಾಗಿ ಇನ್ನೊಬ್ಬ ಸಹಪಾಠಿಯನ್ನ ಕುಳ್ಳಿರಿಸಿಕೊಂಡು ಇವನ ಅಧ್ಯಯನ ಮಾಡಿದ ಅಂತ ಹೇಳಿದ್ರೆ ಆ ಅಧ್ಯಯನ ಅವಶ್ಯವಾಗಿ ಅವನ ತಲೆಯಲ್ಲಿ ಶಾಶ್ವತವಾಗಿ ಉಳಿಯತ್ತೆ ಅಂತ. ಮತ್ತಷ್ಟೇ ಅಲ್ಲ, ಇವತ್ತಿನ ದಿನ ವೇದಾಧ್ಯಯನದ ಪರಂಪರೆ ಎಲ್ಲೋ ಮರೀಚಿಕೆ ಆಗ್ತಾ ಇದೆನೋ ಏನೋ ಅಂತ ಅನಿಸುತ್ತೆ. ಯಾಕೆ? ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂತಹ ಯಾವ ವಟುಗಳು ಇದ್ದಾರೆ ಮೊದಲಿಗೆ ಸಚ್ಚಾಸ್ತ್ರಗಳ ಅಧ್ಯಯನವನ್ನ ಮಾಡದೆ ಅದಕ್ಕೆ ಆ ಪೀಠಿಕಾ ರೂಪವಾಗಿ ಮೊದಲು ವೇದಗಳ ಅಧ್ಯಯನವನ್ನ ಮಾಡಿ ಅದನ್ನ ಕಂಠಸ್ಥೀಕರಣ ಮಾಡಿ ಅದನ್ನ ಧಾರಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಪಡೆದುಕೊಂಡ ಮೇಲೆ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಲಿಕ್ಕೆ ಆರಂಭ ಮಾಡಬೇಕು. ಈ ವೇದಾಧ್ಯಯನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಹೋಗಿ ಆ ವೇದಗಳ ಪಾರಾಯಣ, ವೇದಾಧ್ಯಯನ, ವೇದದ ಕಂಠಸ್ಥೀಕರಣವನ್ನ ನಾವು ಮಾಡಿದರೆ
ಅದು ಕೊನೆ ಕಾಲದ ತನಕವೂ ಕೂಡ ನಮ್ಮಲ್ಲಿ ಉಳಿಯಲಿಕ್ಕೆ ಸಾಧ್ಯವಾಗುತ್ತೆ, ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಈ ಕಾರಣದಿಂದ ಆ ವೆಂಕಟನಾಥರು ಕೂಡ ಉಪನಯನ ಆದ ಮರುಕ್ಷಣದಲ್ಲಿಯೇ ಸಮಿತ್ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅನ್ನೋ ಮಾತಿನ ಪ್ರತಿಬಿಂಬದಂತೆ ಇರುವಂತಹ ಯಾವ ಆ ಲಕ್ಷ್ಮೀ ನರಸಿಂಹಾಚಾರ್ಯರಿದ್ದಾರೆ ಅವರ ಹತ್ತಿರ ಹೋಗಿ ಆ ಅಪೌರುಷೇಯವಾದಂತಹ ವೇದಗಳ ಅಧ್ಯಯನವನ್ನು ಮಾಡಿ ಆ ಅಧ್ಯಯನವನ್ನು ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದಾರೆ ಅನ್ನೋ ಪ್ರಮೇಯವನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಅಧ್ಯಯನವನ್ನ ಮಾಡ್ತಾ ಕೇವಲ ವೇದಾಧ್ಯಯನವನ್ನ ಮಾತ್ರ ಮಾಡಿದರೋ ಇನ್ನೇನಾದ್ರೂ ಉಳಿದ ಅಧ್ಯಯನಗಳನ್ನ ಅವರು ಆ ಗುರುಕುಲದಲ್ಲಿ ನಡೆಸಿದರೋ ಅಂತ ಸಂದೇಹ ಬಂದರೆ ಅದಕ್ಕೆ ಆಚಾರ್ಯರು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅಸಾವಗೃಹ್ಣಾದಪಿ ಕಾವ್ಯಮಗ್ರಿಮಂ ಮಹೀಸುರೋ ನಧ್ಯಯೇನ ವಯಸ್ಸಮೈಃ ಅಚಷ್ಟಧೀಮಾನ ನಿರೀಕ್ಷಿತಂ ಪುನಸ್ತದೇವ ಸೃಷ್ಟಂ ಗುರುಣಾನ್ಯವಾಸರೇ. ಅಸೌ ಮಹೀಸುರಃ, ಈ ವಟುಗಳಲ್ಲಿಯೇ ಅತ್ಯಂತ ವಿದ್ಯಾವಂತನಾದ ಅತ್ಯಂತ ಶ್ರೇಷ್ಠನಾದಂತ ಯಾವ ಈ ವೆಂಕಟನಾಥರಿದ್ದಾರೆ, ಈ ವೆಂಕಟನಾಥರು ಅನಧ್ಯಯನವನ್ನ ಬಿಟ್ಟು, ಅಂದರೆ ಒಂದು ಪಕ್ಷದಲ್ಲಿ ಅನೇಕ ಅನಧ್ಯಯನ ದಿನಗಳನ್ನ ನಾವು ಕಾಣ್ತೇವೆ. ಅಷ್ಟಮಿ ತಿಥಿ, ಅಷ್ಟಮೀತು ಗುರುಂ ಹಂತಿ ಶಿಷ್ಯಂ ಹಂತಿ ಚತುರ್ದಶಿ. ಅಷ್ಟಮಿ ತಿಥಿಯಂದು ಪಾಠ ಮಾಡಿದರೆ ಆ ದಿನದಂದು ಅಷ್ಟಮಿ ಗುರುಂ ಹಂತಿ, ಗುರುವನ್ನ ಕೊಂದ ಪಾಪ ಬರುತ್ತೆ. ಚತುರ್ದಶಿ ತಿಥಿಯಂದು ಪಾಠವನ್ನ ಮಾಡಿದರೆ ಗುರುವಿನ ಹತ್ಯೆಯನ್ನ ಮಾಡಿದ ಪಾಪ ಶಿಷ್ಯಂ ಹಂತಿ ಚತುರ್ದಶಿ, ಶಿಷ್ಯನನ್ನ ಕೊಂದ ಪಾಪ ಗುರುವಿಗೆ ಬರುತ್ತೆ. ಈ ಕಾರಣದಿಂದ ನಮ್ಮ ಪ್ರಾಚೀನರು 15 ದಿನಗಳ ಕಾಲ ನಿರಂತರ ಅಧ್ಯಯನವನ್ನ ನಡೆಸದೆ ಮಧ್ಯ ಮಧ್ಯದಲ್ಲಿ ಅನಧ್ಯಯನದ ದಿನಗಳನ್ನ ಹಾಕ್ತಾ ಇದ್ರು. ಅಷ್ಟಮಿ ತಿಥಿ, ಚತುರ್ದಶಿ ತಿಥಿ, ಅಮಾವಾಸ್ಯ, ಪೌರ್ಣಿಮಾ, ಹುಣ್ಣಿಮೆ ತಿಥಿ, ಪಾಡ್ಯ ತಿಥಿ, ಈ ಎಲ್ಲ ತಿಥಿಗಳು ಕೂಡ ಅನಧ್ಯಯನ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ನೋಡಿ ಎಂಥ ಆಶ್ಚರ್ಯ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ತಾನು ಮಾಡುವ ಎಲ್ಲ ಕೆಲಸಗಳಿಗೂ ಕೂಡ ಒಂದು ತರಹದ ವಿಶ್ರಾಂತಿಯನ್ನ ಪಡೆದುಕೋತಾನೆ. ಪ್ರತಿನಿತ್ಯ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಕೆಲಸವನ್ನ ಮಾಡ್ತೇವೆ. ಈ ಕೆಲಸದ ವಿಶ್ರಾಂತಿಯೇ ರಾತ್ರಿ ಕಾಲದಲ್ಲಿ ಮಾಡುವಂತಹ ನಿದ್ದೆ. ಹಾಗಾದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಮಾಡಿದ ಕೆಲಸದ ಆಯಾಸದ ಪರಿಹಾರ ರಾತ್ರಿ ಕಾಲ ನಿದ್ದೆ ಮಾಡೋದರ ಮೂಲಕ ನಮಗೆ ಕಳೆಯುತ್ತೆ. ಹಾಗಾದ್ರೆ ಅಧ್ಯಯನವೂ ಕೂಡ ಒಂದು ಕೆಲಸವೇ. ಹೀಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಯಾವ ರೀತಿ ವಿಶ್ರಾಂತಿ ಇರುತ್ತೋ ಅದೇ ರೀತಿ ಅಧ್ಯಯನಕ್ಕೂ ಕೂಡ, ವೇದಾಧ್ಯಯನ ಶಾಸ್ತ್ರಾಧ್ಯಯನಕ್ಕೂ ಕೂಡ ಕೆಲವೊಂದು ದಿನಗಳಲ್ಲಿ ವಿಶ್ರಾಂತಿಯನ್ನು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರತಿಪತ್ತಿಥಿ, ಪಾಡ್ಯ ತಿಥಿಯಂದು ಮಾತ್ರ ಒಂದು ಅಕ್ಷರವನ್ನೂ ಕೂಡ ಅಧ್ಯಯನ ಮಾಡಬಾರದು ಅಂತ ಹೇಳಿ. ವಾಲ್ಮೀಕಿಗಳು ರಾಮಾಯಣದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಅನಧ್ಯಯನ ತಿಥಿಯಾದ ಪ್ರತಿಪತ್ತಿಥಿ ಎಂದು ಯಾರು ಅಧ್ಯಯನವನ್ನ ನಡೆಸ್ತಾರೋ ಅವರು ಜೀವನದಲ್ಲಿ ಆಲಸಿಗಳಾಗ್ತಾರೆ. ಈ ಕಾರಣದಿಂದ ಅನಧ್ಯಯನಕ್ಕೆ ಮೀಸಲಾಗಿ ಇರುವಂತಹ ಯಾವ ಪ್ರತಿಪತ್ ಎಂಬ ತಿಥಿ ಇದೆ, ಆ ತಿಥಿ ಎಂದು ಯಾವುದೇ ಕಾರಣಕ್ಕೋಸ್ಕರವೂ ಕೂಡ ಅಧ್ಯಯನವನ್ನು ನಡೆಸಬಾರದು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ.
ನಾವೆಲ್ಲ ಪ್ರತಿನಿತ್ಯ ಪ್ರತಿ ವರ್ಷ ಉಪಕರ್ಮ ಎಂಬ ಸಂಸ್ಕಾರವನ್ನ, ಉತ್ಸರ್ಜನ ಉಪಕರ್ಮ ಎಂಬ ಸಂಸ್ಕಾರವನ್ನ ನಾವು ಮಾಡ್ಕೋತೇವೆ. ಉತ್ಸರ್ಜನದಲ್ಲಿ ಆ ದರ್ಭೆಯನ್ನ ಇಡಬೇಕಾದರೆ ಯಾತಯಾಮಕ ನಿರಾಸೇನ ನಿರಾಸಾರ್ಥಂ, ನಿರಂತರವಾಗಿ ಕಲಿತುಕೊಂಡ ಬಂದಂಥ ವರ್ಷಪೂರ್ತಿ ಕಲಿತ ಯಾವ ವೇದ ಇದೆ ಇದು ಯಾತಯಾಮ. ಇದರ ಪರಿಹಾರಕ್ಕೋಸ್ಕರ ನಾವೇನ್ ಮಾಡಬೇಕು ಅಂದ್ರೆ ಈ ವೇದವನ್ನ ಉತ್ಸೃಷ್ಟ ಬಿಡ್ತಾ ಇದ್ದೇನೆ. ಪುನಃ ಉಪಕರ್ಮದಲ್ಲಿ ಯಾವ ಆ ವೇದವನ್ನ ಬಿಟ್ಟಿದ್ದೇನೋ ಆ ವೇದವನ್ನ ಪುನಃ ನಾನು ಸ್ವೀಕಾರ ಮಾಡ್ತೇನೆ. ಈ ರೀತಿಯಾಗಿ ಹಾಗಾದರೆ ನಾವು ಮಾಡುವ ಜಗತ್ತಿನಲ್ಲಿ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಹೇಗೆ ವಿಶ್ರಾಂತಿ ಉಂಟೋ ಹಾಗೆ ಅನಧ್ಯಯನಕ್ಕೂ ಕೂಡ ವಿಶ್ರಾಂತಿ ಇದೆ. ನೋಡಿ, ಇನ್ನೊಂದು ಉದಾಹರಣೆಯನ್ನ ನೀಡೋದಾದರೆ, ಪಕ್ಷದಲ್ಲಿ ಏಕಾದಶಿ ತಿಥಿ, ಈ ಏಕಾದಶಿ ತಿಥಿಯಂದು ಉಪವಾಸ ಮಾಡಬೇಕು ಅಂತ ಅನೇಕ ಪುರಾಣಗಳೇ ಹೇಳ್ತವೆ. ಅನೇಕ ಆಚಾರ್ಯರು ಇವತ್ತಿನ ದಿನ ನಿರೂಪಣೆಯನ್ನ ಮಾಡಿದ್ದಾರೆ. ಆದರೆ ಯಾತಕ್ಕೋಸ್ಕರ ಉಪವಾಸ ಮಾಡಬೇಕು? ಕೆಲವರೆಲ್ಲ ಹೇಳ್ತಾರೆ ಉಪವಾಸ ಮಾಡದಿದ್ದರೆ ನರಕಕ್ಕೆ ಹೋಗ್ತೀಯಾ, ಹಾಗೆ ಹೀಗೆ. ಯಾವತ್ತೂ ಕೂಡ ಧರ್ಮಶಾಸ್ತ್ರಗಳು ಒಬ್ಬ ಮನುಷ್ಯನನ್ನ ಒಂದು ಧರ್ಮ ಕಾರ್ಯದಲ್ಲಿ ಅವನನ್ನ ನಿಯೋಜನೆ ಮಾಡಬೇಕಾದರೆ ಭಯದಿಂದ ಯಾವ ಕರ್ಮವನ್ನು ಕೂಡ ಧರ್ಮಶಾಸ್ತ್ರ ಪ್ರವೃತ್ತಿ ಮಾಡಿಸೋದಿಲ್ಲ. ಹಾಗಾದರೆ ಯಾಕೆ ಏಕಾದಶಿ ತಿಥಿಯಂದು ಉಪವಾಸ ಮಾಡಬೇಕು? ಅದಕ್ಕೋಸ್ಕರ ಒಂದು ಉತ್ತಮವಾದ ಸೈಂಟಿಫಿಕ್ ರೀಸನ್ ಅನ್ನ ನಾವು ನೋಡೋದು ಅಂತಾದರೆ, 14 ದಿನಗಳಿಂದ ಪ್ರತಿನಿತ್ಯ ನಾವು ತಿಂತಾ ಇರ್ತೇವೆ. ಹಾಗೆಯೇ ತಿಂತಾ ಇದ್ದರೆ ನಮ್ಮ ಹೊಟ್ಟೆ ಅಜೀರ್ಣದ ಕೂಪ ಆಗಿ ಬಿಡುತ್ತೆ. ಇದರಿಂದ ಅನೇಕ ತರಹದ ರೋಗ ನಮಗೆ ಬೇಗ ಬಂದು ನಮ್ಮ ಆಯುಷ್ಯ ಕ್ಷೀಣವಾಗಿ ಬೇಗ ನಮಗೆ ಮರಣ ಬರಲಿಕ್ಕೆ ಅವಕಾಶ ಉಂಟು. ಈ ಕಾರಣದಿಂದ 15 ದಿನಕ್ಕೆ ಒಂದು ಬಾರಿ ಊಟ ಎಂಬ ಕೆಲಸವನ್ನ ಏನ್ ಮಾಡ್ತೀಯೋ ಆ ಕೆಲಸವನ್ನ ಏಕಾದಶಿ ತಿಥಿ ಎಂದು ಬಿಟ್ಟು ಆ ದಿನ ಪೂರ್ಣ ಹೊಟ್ಟೆಗೆ ಕೆಲಸ ಇಲ್ಲದಂತೆ ನೋಡಿಕೋ. ಈ ರೀತಿಯಾಗಿ ಮಕ್ಕಳಿಗೆ ಉಪದೇಶಿಸಿದರೆ ಯಾಕ್ತಾನೆ ಯಾವ ಮಕ್ಕಳು ಏಕಾದಶಿ ಉಪವಾಸವನ್ನ ಮಾಡಲಾರರು? ಹೊರತು ಮಾಡಲೇಬೇಕು. ಯಾವುದೇ ಧರ್ಮ ಕರ್ಮಗಳನ್ನ ಮಕ್ಕಳ ಮೇಲೆ, ಯುವಕರ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರಿದರೆ ಅದರಿಂದ ಹೇಗೆ ನಾವು ಮುಕ್ತರಾಗಬೇಕು ಅನ್ನೋ ವಿಷಯದಲ್ಲಿ ಅವರು ಆಸಕ್ತರಾಗ್ತಾರೆ. ಹೊರತು ಅದನ್ನು ಮಾಡೋ ವಿಷಯದಲ್ಲಿ ಯಾವತ್ತೂ ಕೂಡ ಆಸಕ್ತರಾಗೋದಿಲ್ಲ. ಹೀಗೆ ಹಾಗಾದ್ರೆ ಊಟ ಎಂಬ ಕೆಲಸಕ್ಕೆ ವಿಶ್ರಾಂತಿ ಇದೆ, ಪ್ರತಿನಿತ್ಯ ಮಾಡುವ ಅನೇಕ ಕರ್ಮಗಳಿಗೆ ವಿಶ್ರಾಂತಿ ಇದೆ. ಹೇಗೋ ಹಾಗ ಅಧ್ಯಯನಕ್ಕೂ ಕೂಡ ಪಕ್ಷದಲ್ಲಿ ಒಂದು ದಿನ ಪೂರ್ಣ ವಿಶ್ರಾಂತಿ, ಅದು ಪ್ರತಿಪತ್ ಎಂಬ ತಿಥಿ.